ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ವಿವಿಡ್ ವಿಷನ್ಗೆ ಸ್ವಾಗತ. ನಾನು ಬಿ ಸುರೇಶ್. ಈ ದಿನ ನಮ್ಮ ಜೊತೆ ಪುನೀತ್ ಶಾಸ್ತ್ರಿಗಳಿದ್ದಾರೆ. PUC ಮತ್ತು SSLC ಪರೀಕ್ಷೆಗಳ ಫಲಿತಾಂಶ ಬಂದಿದೆ. ಆ ಮಕ್ಕಳು ಈಗ ಮುಂದೆ ಏನು ಓದಬೇಕು, ಯಾವ ಸಬ್ಜೆಕ್ಟ್ಸ್ ತೊಗೊಂಡ್ರೆ ಅನುಕೂಲ ಆಗ್ತದೆ ಅನ್ನೋದ್ರ ಬಗ್ಗೆ ಚಿಂತೆ ನಡೆಸಿರ್ತಾರೆ. ಫ್ರೆಂಡ್ಸ್ ಎಲ್ಲ ಒಂದು ಸಜೆಸ್ಟ್ ಮಾಡ್ತಾ ಇರ್ತಾರೆ. ತಂದೆ ತಾಯಿಗೆ ಒಂದು ಆಸೆ ಇರ್ತದೆ, ನೀವು ಇಂಥದ್ದೇ ಕೋರ್ಸ್ ತೊಗೊಳ್ಳಿ ಅಂತ ಅವರು ಒತ್ತಾಯ ಮಾಡ್ತಿರ್ತಾರೆ. ಮಕ್ಕಳಿಗೆ ಅವ್ರದ್ದೇ ಆದಂಥ ಒಂದು ಆಸೆ, ನಾನು IAS IPS ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅನ್ನೋದು ಅವ್ರಿಗೂ ಇರ್ತದೆ. ಆದರೆ ಕೆಲವೊಂದು ಲೆಕ್ಕಾಚಾರಗಳ ಪ್ರಕಾರ ಜ್ಯೋತಿಷ್ಯ ಅದು ಒಂದು ಲೆಕ್ಕಾಚಾರನೇ, ಗಣಿತ. ಅವರ ಒಂದು ನಕ್ಷತ್ರ ಮತ್ತು ರಾಶಿಗಳು ಕೂಡ ಅವರೊಂದು ಬೇರೆ ಥರದ ದಾರಿನ ತೋರಿಸೋದಿರ್ತದೆ, ಅದು ಒಂದು ಲೆಕ್ಕಾಚಾರ. ಹಾಗಾಗಿ ಆ ಮಗುವಿನ ಗ್ರಹಗತಿಗಳು ಅಥವಾ ರಾಶಿ ಮತ್ತು ನಕ್ಷತ್ರ ಅವ್ರಿಗೆ ಯಾವ ರೀತಿ ಸಹಕಾರ ಕೊಡ್ಬೋದು, ಏನು ಅವ್ರಿಗೆ ದಾರಿ ತೋರಿಸ್ಬೋದು ಅನ್ನೋದನ್ನು ಇವತ್ತು ಪುನೀತ್ ಶಾಸ್ತ್ರಿಗಳು ನಮಗೆ ಗೈಡ್ ಮಾಡೋರಿದ್ದಾರೆ. ಪುನೀತ್ ಶಾಸ್ತ್ರಿಗಳೇ, ನಿಮಗೆ ಸ್ವಾಗತ. ಈಗ ಯಾವ ರೀತಿ ಮಕ್ಕಳು ಯಾವ್ಯಾವ ನಕ್ಷತ್ರ ಮತ್ತು ರಾಶಿಯವರು ಯಾವುದನ್ನು ತಗೊಂಡ್ರೆ ಅವ್ರಿಗೆ ಅನುಕೂಲ ಆಗ್ತದೆ ಅನ್ನೋದು ಸ್ವಲ್ಪ ಗೈಡೆನ್ಸ್ ಕೊಡಿ. ಶ್ರೀ ಗುರುಭ್ಯೋ ನಮಃ. ಮಾಯಕರ ಪ್ರಭುವೇ ನಮಃ. ಗಣೇಶದೇವಿ ವಾಗ್ದೇವಿ ಮಮ್ಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ಮೊದಲನೇದಾಗಿ SLC ಮತ್ತು PUC ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಆಶೀರ್ವಾದಗಳು. ಮಾದೇಶ್ವರ ಅನುಗ್ರಹ ಹಾಗೆ ಕಟೀಲು ದುರ್ಗಾಪರಮೇಶ್ವರ ದೇವಿಯ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಆಶಿಸ್ತೀನಿ. ಹಾಗೆ ಸರ್ ಒಂದು ಒಳ್ಳೆ ಒಂದು ಪ್ರಶ್ನೆನ ಕೇಳಿದ್ರು. ಅಂದ್ರೆ 10th ಮತ್ತು PUC ವಿದ್ಯಾರ್ಥಿಗಳು ಮುಂದೆ ಏನು ಮಾಡಬೇಕು ಅನ್ನೋ ಗೊಂದಲದಲ್ಲಿ ಇರ್ತಾರೆ. ಆ ಗೊಂದಲ ವಿಚಾರವನ್ನ ಜ್ಯೋತಿಷ್ಯದ ಪ್ರಕಾರ ಯಾವ ಕೋರ್ಸ್ ತಗೊಂಡ್ರೆ ಒಳ್ಳೆಯದು, ಯಾವ ಕೋರ್ಸ್ ತಗೋಬಾರದು, ಅವರಿಗೆ ಋಣ ಯಾವ ತರ ಇರುತ್ತೆ ಅನ್ನೋದನ್ನ ತಿಳಿಸುವಂತ ಪದ್ಧತಿನೇ ಜ್ಯೋತಿಷ್ಯ ಪದ್ಧತಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಮ ವಿದ್ಯಾಭ್ಯಾಸದ ಋಣ ಹೆಂಗಿರುತ್ತೋ ಅದೇ ಪ್ರಕಾರವಾಗಿ ನಾವು ವಿದ್ಯಾಭ್ಯಾಸಕ್ಕೆ ತಗೊಳ್ಳೋದ್ರಿಂದ ನಮಗೆ ಸಂಪೂರ್ಣ ಅನುಗ್ರಹ ಮತ್ತೆ ಅನುಕೂಲ ಹೆಚ್ಚಿರ್ತದೆ. ಹಾಗೆ SLC ಆದ ನಂತರ ಕಾಮರ್ಸ್ ತಗೊಳ್ಳೋದ, ಸೈನ್ಸ್ ತಗೊಳ್ಳೋದ, ಅಥವಾ ನಾನು ನಾನ್ ಟೆಕ್ನಿಕಲ್ ಕೋರ್ಸ್ಗಳನ್ನು ತಗೊಳ್ಳೋಂಥದ್ದ ಅನ್ನೋ ಥರ ಯೋಚನೆ ಇರುತ್ತೆ. ಅದೇ ಪ್ರಕಾರವಾಗಿ SLC ಆಗಿರ್ಬೋದು, PUC ಆಗಿರ್ಬೋದು, ಅವರವರ ಜಾತಕಾನುಸಾರವಾಗಿ ತಗೊಳ್ಳುವಂಥ ಕೋರ್ಸ್ ಆಗಿರ್ಬೋದು, ತಗೊಳ್ಳುವಂಥ ಆಯ್ಕೆ ಆಗಿರ್ಬೋದು, ಎಲ್ಲಾನು ಅವರ ಜಾತಕ ರೀತಿಯಲ್ಲಿ ಅನುಸಾರವಾಗಿ ಇರ್ತದೆ. ಈಗ ಕೆಲವೊಂದು ಮಕ್ಕಳದು ಮೇಷರಾಶಿ ಇದ್ದಾಗ ಅಥವಾ ಅದರಲ್ಲಿ ನಕ್ಷತ್ರಗಳು ಕೌಂಟ್ ಆಗ್ತದ ಅಥವಾ ರಾಶಿ ಮಾತ್ರ ಕೌಂಟ್ ಆಗ್ತದ? ಸರ್, ಮೊದಲನೇದಾಗಿ ರಾಶಿ ಮತ್ತೆ ನಕ್ಷತ್ರ ಎರಡು ಕೌಂಟ್ ಆಗತ್ತೆ. ಅದಕ್ಕೂ ಹೆಚ್ಚಿನಾಗಿ ವೈಯಕ್ತಿಕ ಜಾತಕದ ಅನುಸಾರವಾಗಿ ಕೂಡ ನಾವು ನೋಡ್ಬೇಕಾಗತ್ತೆ. ಹೇಗೆ ಅಂದ್ರೆ, ಮೊದಲನೇದಾಗಿ ಜಾತಕ ರೀತಿಯಲ್ಲಿ 2ನೇ ಮನೆ, ಹಾಗೆ 4ನೇ ಮನೆ, 5ನೇ ಮನೆ, 6ನೇ ಮನೆ, ಮತ್ತೆ 10ನೇ ಮನೆ, 11ನೇ ಮನೆ ಅಂತ ನೋಡ್ತೀವಿ ನಾವು. ಇದ್ರಲ್ಲಿ ಏನ್ ವಿಚಾರ ಆಗತ್ತೆ ಅಂತಂದ್ರೆ, 2ನೇ ಮನೆ ಬಂದು ಧನದ ಮೂಲ, ಅಂದ್ರೆ ಯಾವ ಸೋರ್ಸ್ ಆಫ್ ಇನ್ಕಮ್ ಹಿಂಗಿರುತ್ತೆ ಅಥವಾ ಯಾವ ವಿಚಾರದಲ್ಲಿ ಅವ್ರಿಗೆ ಹಣಕಾಸಿನ ಮೂಲ ಇರುತ್ತೆ, ಅದರ ಪ್ರಕಾರವಾಗಿ ತಗೊಳ್ಳುವಂತ ನಿರ್ಧಾರ ಅವ್ರಿಗೆ ಪೂರ್ಣ ಫಲ ಸಿಗುತ್ತೆ. ಹಾಗೆ 4ನೇ ಮನೆ ಮತ್ತೆ 5ನೇ ಮನೆ ಎಜುಕೇಶನ್ ಸೋರ್ಸ್, ಅಂದ್ರೆ ಯಾವ ರೀತಿಯಲ್ಲಿ ಎಜುಕೇಶನ್ ಮಾಡ್ಬೇಕು ಅವರು, ಅಂದ್ರೆ ಸೈನ್ಸ್ ತಗೋಬೇಕಾ, ಕಾಮರ್ಸ್ ತಗೋಬೇಕಾ, ಅಥವಾ ಆರ್ಟ್ಸ್ ತಗೋಬೇಕಾ, ಅಥವಾ ಡಿಪ್ಲೊಮಾ ITI ಮಾಡ್ಬೇಕಾ ಅನ್ನೋ ಒಂದು ವಿಚಾರನ 4ನೇ ಮನೆ ಮತ್ತೆ 5ನೇ ಮನೆ ಇಂಡಿಕೇಟ್ ಮಾಡುತ್ತೆ. ಹಾಗೆ 6ನೇ ಮನೆ ಸರ್ವಿಸ್ ಕೆಲಸ, ಅಂದ್ರೆ ಇವ್ರು ಯಾವ ತರ ಸರ್ವಿಸ್ ಕೊಡ್ಬೋದು, ಅಥವಾ ಜನಗಳಿಗೆ ಸರ್ವಿಸ್ ಕೊಡ್ಬೋದಾ, ಅಥವಾ ಅವ್ರ ವೈಯಕ್ತಿಕ ಓನ್ ಬಿಸಿನೆಸ್ ಮಾಡ್ಬೋದಾ, ಅಥವಾ ಏನಾದ್ರೂ ಹೊಸ ಪ್ರಯತ್ನಗಳನ್ನ ಮಾಡೋದ್ರಿಂದ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋ ವಿಚಾರದಲ್ಲಿ 6ನೇ ಮನೆ ಇಂಡಿಕೇಟ್ ಮಾಡುತ್ತೆ. ಹಾಗೆ ದಶಮ ಸ್ಥಾನ ಅಂದ್ರೆ 10ನೇ ಮನೆ ಏನ್ ತೋರಿಸುತ್ತೆ ಅಂತಂದ್ರೆ, ಮೂಲ ಉದ್ಯೋಗ ಅವ್ರು ಯಾವ್ದನ್ನ ತೋರಿಸುತ್ತೆ, ಆ ಉದ್ಯೋಗ ಯಾವ್ದನ್ನ ಆಯ್ಕೆ ಮಾಡ್ಕೋಬಹುದು, ಆ ಉದ್ಯೋಗ ಪ್ಲಸ್ ಧನದ ಮೂಲ ಮತ್ತೆ ಹಣಕಾಸಿನ ವಿಚಾರ ಎಲ್ಲದನ್ನ ನಾವು ತಾಳೆ ಹಾಕಿ ಹೇಳುವಂತ ಪದ್ಧತಿ 10ನೇ ಮನೆ. 10ನೇ ಪ್ರಕಾರವಾಗಿ ಅವರ ತೋರಿಸುವಂತ ಒಂದು ಉದ್ಯೋಗ ಮತ್ತೆ ಅವ್ರು ತಗೊಳ್ಳೋ ನಿರ್ಧಾರದ ಪ್ರಕಾರ ಅನುಕೂಲತೆಗಳಿರುತ್ತೆ. ಹಾಗೆ 11ನೇ ಮನೆ ಲಾಭಸ್ಥಾನ ಆಗಿರೋದ್ರಿಂದ ಯಾವ ವಿಚಾರದಲ್ಲಿ ಅವ್ರಿಗೆ ಲಾಭ ಇರುತ್ತೆ, ಅಂದ್ರೆ ಅವ್ರು ತಗೊಳ್ಳುವಂಥದ್ದು ಮೆಡಿಕಲ್ ತಗೋಬೋದಾ, ಅಥವಾ ಇಂಜಿನಿಯರಿಂಗ್ ತಗೋಬೋದಾ, ಅಥವಾ ಮೆಡಿಕಲ್ ಆದ್ಮೇಲೆ ಅವ್ರು ಏನಾದ್ರು MD ಮಾಡಿ ಸರ್ಜನ್ ಆಗ್ಬೋದಾ, ಈ ತರದ ವಿಚಾರಗಳು ಎಲ್ಲಾನು ಅವ್ರಿಗೆ ಅನುಕೂಲ ಇರ್ತದೆ. ಪುನೀತ್ ಅವರೇ, ಈಗ ಒಂದು ಉದಾಹರಣೆ ಮೂಲಕ ಹೇಳೋದಾದ್ರೆ, ಈಗ ಮೇಷ ಲಗ್ನ, ನೀವು ಲಗ್ನದಿಂದ ಅಂತ ಹೇಳಿದ್ದೀರಾ, ರಾಶಿ ಮತ್ತು ನಕ್ಷತ್ರ ಬಿಟ್ಬಿಟ್ಟು ಲಗ್ನದಿಂದ ಹೇಳೋದಾದ್ರೆ, ಮೇಷ ಲಗ್ನ ಇರ್ತಕ್ಕಂಥವ್ರಿಗೆ ಯಾವ್ದಾವ್ದು ಮನೆಯಲ್ಲಿ ಏನೇನಿದ್ರೆ ಅವ್ರಿಗೆ ಅನುಕೂಲ ಆಗ್ತದೆ ಮತ್ತು ಅವರು ಯಾವ ಕೋರ್ಸ್ ತಗೊಂಡ್ರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗ್ತದೆ? ಓಕೆ ಸರ್. ಮೇಷ ಲಗ್ನದಲ್ಲಿ ಹುಟ್ಟಿರುವಂತ ಯಾವುದೇ ವ್ಯಕ್ತಿಗಳು, ಅದು ಹೆಣ್ಣಿರ್ಬೋದು ಅಥವಾ ಗಂಡಿರ್ಬೋದು, ಮೇಷ ಲಗ್ನಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಕುಜ, ಅದ್ರ ಪ್ರಕಾರವಾಗಿ ಅವ್ರಿಗೆ ಕೆಲಸ ಕಾರ್ಯಗಳನ್ನು ಆಯ್ಕೆ ಮಾಡುವಂತ ಪದ್ಧತಿ ಇರ್ತದೆ. ಹಾಗೆ ಮೇಷ ಲಗ್ನಕ್ಕೆ ಅಧಿಪತಿ ಕುಜ ಆಗಿರ್ತಾರೆ. ಕುಜ ಬಂದು ಮಿಲಿಟರಿ ಫೋರ್ಸಸ್ ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ಲೀಡರ್ಶಿಪ್ ಕ್ವಾಲಿಟಿ ಇರುವಂತಹ ಯಾವುದೇ ಕೆಲಸಗಳನ್ನು ಅವ್ರು ಆಯ್ಕೆ ಮಾಡ್ಕೋಬಹುದು. ಹಾಗೆ
ಮೇಷ ಲಗ್ನದಲ್ಲಿ ಹುಟ್ಟಿರುವಂತವ್ರು ಸರ್ಕಾರದ ಆಧೀನದಲ್ಲೂ ಕೂಡ ಕೆಲಸ ಮಾಡುವಂತ ಯೋಗಫಲ ಹೆಚ್ಚಿರೋದ್ರಿಂದ ಅದರ ಆಯ್ಕೆಗಳನ್ನ ಅವ್ರು ಮಾಡ್ಕೋಬಹುದು ಸರ್. ಅದೇ ಪ್ರಕಾರವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಳ್ಳೆ ಆಫೀಸರ್ಸ್ ಆಗಿರ್ಬೋದು ಅಥವಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರುವಂತಹ ಆಫೀಸರ್ಸ್ ಆಗಿರ್ಬೋದು, ಅವ್ರಿಗೆ ಅನುಕೂಲತೆ ಹೆಚ್ಚಿರುತ್ತದೆ. ಹಾಗೆ ಮೇಷ ಲಗ್ನಕ್ಕೆ ಅಧಿಪತಿ ಆಗಿರತಕ್ಕಂಥ ಕುಜ ವೈಯಕ್ತಿಕ ಒಂದು ಗ್ರೋತ್ ಇಂಡಿಕೇಟ್ ಮಾಡೋದ್ರಿಂದ ಅವರು ತಗೊಳ್ಳುವಂತ ನಿರ್ಧಾರ ಈ ತರದ್ದು ಒಂದು ಬಿಸಿನೆಸ್ ಆಗಿರ್ಬೋದು ಅಥವಾ ಓನ್ ಕೆಲಸಗಾರಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಅವ್ರ ಅನುಕೂಲ ಇರುತ್ತೆ. ಅಂದ್ರೆ ಈಗ ನಾವು ಎಷ್ಟೋ ಜನ ನೋಡ್ತಾ ಇರ್ತೀವಿ, ಅವರು BSc ಓದಿರ್ತಾರೆ, ಅದು ಹೋಗಿದೆ ಯಾರೋ ಬ್ಯಾಂಕಲ್ಲಿ ಕೆಲಸ ಮಾಡ್ತಿರ್ತಾರೆ, ಅಥವಾ BA ಓದಿರ್ತಾರೆ, ಅವ್ರು ಹೋಗಿದೆ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ತಿರ್ತಾರೆ, ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ. ಈ ರೀತಿಯ ಒಂದು ವ್ಯತ್ಯಾಸಗಳು ಹೆಂಗಾಗ್ತದೆ ಸರ್? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕೆಂದ್ರೆ ನಮ್ಮ ಜಾತಕದ ಅನುಸಾರವಾಗಿ ಯಾವ ವ್ಯಕ್ತಿ ಯಾವ ಕೋರ್ಸ್ ತಗೊಂಡ್ರೆ ವಿದ್ಯಾಭ್ಯಾಸ ಕಂಪ್ಲೀಟ್ ಆಗುತ್ತೆ, ಹಾಗೆ ಆ ವ್ಯಕ್ತಿ ತಗೊಳ್ಳುವಂತ ಯಾವುದೇ ಉದ್ಯೋಗ ಆಗಿರ್ಬೋದು ಅವರ ಜಾತಕದ ಅನುಸಾರವಾಗಿರೋದ್ರಿಂದ ಆ ಜಾತಕದ ಅನುಸಾರವಾಗಿ ಲಗ್ನ ಆಗಿರ್ಬೋದು ಅಥವಾ 2ನೇ ಮನೆ ಆಗಿರ್ಬೋದು, 4ನೇ ಮನೆ, 5ನೇ ಮನೆ, 6ನೇ ಮನೆ, ಮತ್ತೆ 8ನೇ ಮನೆ, ಮತ್ತೆ 10ನೇ ಮನೆ ಅಂತ ಹೇಳ್ತೀವಿ ನಾವು. ಈ ಜಾತಕದ ಅನುಸಾರವಾಗಿ 2ನೇ ಮನೆಯಲ್ಲಿ ಧನಸ್ಥಾನ ಆಗಿರೋದ್ರಿಂದ ಧನದ ಮೂಲ ಯಾವ ಸೋರ್ಸ್ ಅವ್ರಿಗೆ ಬರುತ್ತೋ ಆ ಸೋರ್ಸ್ ಬರುವಂತ ಒಂದು ಉದ್ಯೋಗನ ಅವ್ರು ಆಯ್ಕೆ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ವಿದ್ಯಾಭ್ಯಾಸ ಮಾಡ್ಬೋದು. ಅದೇ ರೀತಿಯಲ್ಲಿ 2ನೇ ಮನೆಯಲ್ಲಿ ಏನಾದ್ರು ರವಿಯ ಸಂಬಂಧ ಅಥವಾ ಬುಧನ ಸಂಬಂಧ ಇದ್ರೆ ಅವರು ಸರ್ಕಾರದಲ್ಲಿ ಆಧೀನದಲ್ಲಿ ಕೆಲಸ ಮಾಡ್ಬೋದು ಅಥವಾ ಓನ್ ಬಿಸಿನೆಸ್ ಗಳನ್ನ ಮಾಡುವಂತದ್ದಾಗಿರ್ಬೋದು, ಒಬ್ರು ಆಧೀನದಲ್ಲಿ ಕೆಲಸ ಮಾಡುವಂತದ್ದು ಯೋಗ ಫಲನ ಅವ್ರು ತಗೋಬಹುದು. ಅದೇ ರೀತಿಯಲ್ಲಿ 2ನೇ ಮನೆಯಲ್ಲಿ ಗುರುವಿನ ಸಂಯೋಗ ಆಗಿರ್ಬೋದು, 6ನೇ ಮನೆಯಲ್ಲಿ ಗುರುವಿನ ಸಂಬಂಧ ಆಗಿರ್ಬೋದು, 10ನೇ ಮನೆ ಮತ್ತೆ 11ನೇ ಮನೆಯಲ್ಲಿ ಇದ್ದಾಗ ಅವರು ತಗೊಳ್ಳುವಂತ ನಿರ್ಧಾರ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಇನ್ನೊಬ್ಬರಿಗೆ ಗೈಡೆನ್ಸ್ ಕೊಡುವಂತ ಒಂದು ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಅನುಕೂಲ ಇರ್ತದೆ. ಹಾಗೆ ಪ್ರತಿಯೊಂದು ಜಾತಕ ರೀತಿಯಲ್ಲೂ ಕೂಡ 4ನೇ ಮನೆ ಮತ್ತೆ 5ನೇ ಮನೆ ಅತಿ ಮುಖ್ಯವಾಗಿರೋದ್ರಿಂದ 10th ಮತ್ತೆ PUC ಓದುವಂತವ್ರು 4ನೇ ಮನೆ 5ನೇ ಮನೆಯಲ್ಲಿ ಏನು ಗ್ರಹದ ಅನುಕೂಲತೆಗಳಿರ್ತವೆ, ಹಾಗೆ ದಶಮ ಸ್ಥಾನ ಏನನ್ನು ಹೇಳುತ್ತೆ ಆ ಕೋರ್ಸ್ ಅನ್ನು ತಗೊಂಡು ಅವ್ರು ವಿದ್ಯಾಭ್ಯಾಸ ಮಾಡೋದ್ರಿಂದ ಪೂರ್ಣ ಫಲ ತಗೊಳುತ್ತೆ. ಹಾಗೆ ಈ ಒಂದು 4ನೇ ಮನೆ, 5ನೇ ಮನೆ ಮತ್ತೆ ದಶಮ ಸ್ಥಾನ ಮತ್ತೆ ಲಾಭಸ್ಥಾನ 11ನೇ ಮನೆ ಅಂತ ಹೇಳ್ತೀವಿ. ಈ 4 ಮನೆಗಳನ್ನ ಕೂಲಂಕುಷವಾಗಿ ಯೋಚನೆ ಮಾಡಿ ತಗೊಳ್ಳುವಂತ ಒಂದು ವಿದ್ಯಾಭ್ಯಾಸದ ಕೋರ್ಸ್ ಆಗಿರ್ಬೋದು, ತಗೊಳ್ಳುವಂತ ಆಯ್ಕೆ ಆಗಿರ್ಬೋದು, ಅವ್ರಿಗೆ ಪೂರ್ತಿ ಋಣಾನು ಅನುಕೂಲ ಇರೋದ್ರಿಂದ ಅವ್ರಿಗೆ ಪೂರ್ತಿಯಾಗಿ ವಿದ್ಯಾಭ್ಯಾಸನ ಕಂಪ್ಲೀಟ್ ಮಾಡ್ಕೋಬಹುದು. ಯಾವಾಗ ನಾವು ಜಾತಕ ರೀತಿಯಲ್ಲಿ ವಿರುದ್ಧವಾಗಿ ಹೋಗ್ತೀವೋ ಸ್ವಲ್ಪ ಸ್ಟ್ರಗಲ್ ಲೈಫ್ ಇರ್ತದೆ, ಹಾಗೆ ಒದ್ದಾಟಗಳನ್ನ ಪಡ್ತೀವಿ ನಾವು. ಕೆಲವೊಂದು ಸಂದರ್ಭಗಳಲ್ಲಿ ಸ್ಕೋರ್ ಕಡಿಮೆ ಆಗಿ ನಮಗೆ ಚಿಂತೆನೂ ಕಾಡ್ತದೆ. ಹಾಗೆ ವೈಯಕ್ತಿಕ ವಿಚಾರಕ್ಕೆ ತಗೊಂಡಾಗ ಲಗ್ನ ಮತ್ತೆ 4ನೇ ಮನೆ, 5ನೇ ಮನೆ, 2ನೇ ಮನೆ ಮತ್ತೆ ದಶಮ ಸ್ಥಾನ ಅಂದ್ರೆ ಉದ್ಯೋಗದ ಅನುಕೂಲತೆಗಳು ಮತ್ತೆ 11ನೇ ಮನೆ ನೋಡ್ಕೊಂಡೆ ನಾವು ಇದನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಯಾವ್ದೇ ವ್ಯಕ್ತಿ ತಗೊಳ್ಳುವಂತ ಕೋರ್ಸ್ ಅವ್ರಿಗೆ ಹೆಚ್ಚಿನ ಋಣ ಬಂದ್ರೆ ಅವ್ರು ಪೂರ್ತಿಯಾಗಿ ಸಕ್ಸಸ್ಫುಲ್ ಲೈಫ್ ನ ಲೀಡ್ ಮಾಡ್ಬೋದು ಸರ್. ಅದೇ ಪ್ರಕಾರವಾಗಿ 2ನೇ ಮನೆ, ನಾನು ಆಗ್ಲೇ ಹೇಳಿದೆ 2ನೇ ಮೇಲೆ ರವಿ ಮತ್ತೆ ಬುಧನ ಸಂಯೋಗ ಒಂದು ಎಕ್ಸಾಂಪಲ್ ಕೊಟ್ಟೆ. ಅದೇ ರೀತಿಯಲ್ಲಿ ಶನಿದೇವರ ಸಂಬಂಧಪಟ್ಟಂತ ಆಗಿರ್ಬೋದು, ಶನಿದೇವರ ಸಂಬಂಧಪಟ್ಟಂತದಿದ್ರೆ ಅವ್ರಿಗೆ ಈ ಕೋರ್ಟ್ ಕಚೇರಿಗಳಲ್ಲಾಗಿರ್ಬೋದು ಅಥವಾ ಜಡ್ಜ್ ಆಗಿರ್ಬೋದು ಅಥವಾ ಲಾಯರ್ ಆಗಿರ್ಬೋದು ಅಥವಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೆಲಸಗಳನ್ನು ಅವ್ರು ಆಯ್ಕೆ ಮಾಡ್ಕೋಬಹುದು. ಅದಕ್ಕೆ ನಾವು ನೋಡಿದಾಗ ಏನಾಗುತ್ತೆ ಅಂದ್ರೆ 2ನೇ ಮನೆ, 4ನೇ ಮನೆ, 5ನೇ ಮನೆ ಮತ್ತೆ 10ನೇ ಮನೆ ನೋಡ್ತೀವಿ ನಾವು. ಸೊ ಅದಕ್ಕೆ ಸಂಬಂಧಪಟ್ಟಂತ ಕೋರ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಯಾವ ವ್ಯಕ್ತಿಗೆ ಶುಕ್ರನ ಸಂಬಂಧಿತ ಯೋಗ ಫಲಗಳಿರ್ತಾವೋ ಅವ್ರ ಕ್ರಿಯೇಟಿವಿಟಿ ಆಗಿರ್ಬೋದು ಅಥವಾ ಕಲೆಗೆ ಸಂಬಂಧಪಟ್ಟಂಗ ಆಗಿರ್ಬೋದು, ಆರ್ಟ್ಗೆ ಸಂಬಂಧಪಟ್ಟಂಗ ಆಗಿರ್ಬೋದು, ಆರ್ಕಿಟೆಕ್ಚರ್ ಆಗಿರ್ಬೋದು, ಅದರ ಅನುಕೂಲಗಳು ನಾವು ಪಡ್ಕೋಬಹುದು. ಅದೇ ರೀತಿಯಲ್ಲಿ ಕುಜನ ಸಂಬಂಧಿತ 2ನೇ ಮನೆ, 4ನೇ ಮನೆ, 5ನೇ ಮನೆ, ದಶಮ ಸ್ಥಾನ ಹಾಗೆ 11ನೇ ಮನೆ ಯೋಗ ಫಲ ಇತ್ತು ಅಂದ್ರೆ ಅವರು ಈ ಡಿಸೈನಿಂಗ್ ಸಂಬಂಧಪಟ್ಟಂಗ ಆಗಿರ್ಬೋದು ಅಥವಾ ಮನೆಗಳನ್ನ ಕಟ್ಟುವಂತ ಒಂದು ಪ್ರಾಜೆಕ್ಟ್ ಡಿಸೈನರ್ಸ್ ಆಗಿರ್ಬೋದು, ಹಾಗೆ ಸಿವಿಲ್ ಇಂಜಿನಿಯರ್ಸ್ ಆಗಿರ್ಬೋದು ಅಥವಾ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳಾಗಿರ್ಬೋದು, ಹಾಗೆ ಭೂಮಿ ಸಂಬಂಧಪಟ್ಟಂತ ಒಂದು ವ್ಯವಹಾರಗಳು ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಭೂಮಿಯಲ್ಲಿ ಬಂದಾಗ AGBS ಆಗಿರ್ಬೋದು, ಸೆರಿಕಲ್ಚರ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಗ ಆಗಿರ್ಬೋದು, ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳಾಗಿರ್ಬೋದು, ಆ ತರ ಸಂಬಂಧಿತ ಕೋರ್ಸ್ಗಳನ್ನ ನೀವು ಮಾಡೋದ್ರಿಂದ ಪೂರ್ಣ ಫಲ ನಿಮ್ಗೆ ಸಿಗುತ್ತೆ. ನಿಮ್ಗೆಲ್ಲರಿಗೂ ವಿಶೇಷ ಒಂದು ವಿಚಾರ ಹೇಳ್ತೀನಿ. ಯಾವುದೇ ವ್ಯಕ್ತಿಗಳಿಗೆ ನಾವು ಇಂಥದ್ದೇ ಕೆಲಸ ಮಾಡಬೇಕು, ಇಂಥದ್ದೇ ಅನುಕೂಲ ತಗೋಬೇಕು, ಇಂಥದ್ದೇ ಉದ್ಯೋಗ ಒಂದು ಆಸೆಗಳನ್ನ ಇರ್ತದೆ. ಅದೇ ಪ್ರಕಾರವಾಗಿ ಜ್ಯೋತಿಷ್ಯ ಕೂಡ ಈ ವ್ಯಕ್ತಿ ಇಂಥ ಋಣ ಇರೋದ್ರಿಂದ ಈ ತರದ ಕೋರ್ಸ್ಗಳನ್ನ ಮಾಡಬಹುದು ಅನ್ನೋ ವಿಚಾರ ಕೂಡ ಜ್ಯೋತಿಷ್ಯ ಪ್ರಕಾರ ತಿಳ್ಕೋಬಹುದು. ಅದೇ ರೀತಿಯಲ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳಾಗಿರ್ಬೋದು ಮತ್ತೆ ತಂದೆ ತಾಯಿ ಹೇಳುವಂತ ವಿಚಾರ ಆಗಿರ್ಬೋದು, ಹಾಗೆ ಜ್ಯೋತಿಷ್ಯನ್ನು ಮೂರನ್ನು ಮ್ಯಾಚ್ ಮಾಡಿಕೊಂಡು ನೀವು ತಗೊಳ್ಳುವಂತ ಕೋರ್ಸು ನಿಮ್ಗೆ ಪೂರ್ತಿ ಫಲ ಕೊಡ್ತದೆ. ಹಾಗೆ ನಾನು ಹಾಗೆ ಒಂದು ಎಕ್ಸಾಂಪಲ್ ಕೊಟ್ಟಂಗೆ ಯಾವ್ಯಾವ ಕೋರ್ಸ್ ತಗೊಳ್ತಿರೋ ನಿಮ್ಮ ಒಂದು ಅನುಕೂಲತೆಗಳನ್ನ ಮ್ಯಾಚ್ ಮಾಡಿಕೊಂಡು ಅದಕ್ಕೆ ತಕ್ಕಂತ ಕೋರ್ಸ್ಗಳನ್ನ ತಗೊಳ್ಳಿ, ನಿಮ್ಗೆ ಪೂರ್ತಿ ಫಲ ಸಿಗುತ್ತೆ. ಮತ್ತೆ ಇನ್ನೊಂದು ವಿಚಾರ, 2ನೇ ಮನೆ ನಿಮ್ಗೆ ಧನದ ಮೂಲ ತೋರಿಸ್ತದೆ. ಯಾವ ವೃತ್ತಿ ಮತ್ತೆ ಯಾವ ಮೂಲ ಅಂದ್ರೆ ಧನಸ್ಥಾನದ ಮೂಲ ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಕೋರ್ಸ್ ನೀವು ತಗೋಬಹುದು. ಅದೇ ಪ್ರಕಾರವಾಗಿ 2ನೇ ಮನೆ ವಿಚಾರ ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಕೋರ್ಸ್ ನೀವು ಆಯ್ಕೆ ಮಾಡ್ಕೊಂಡು ವಿದ್ಯಾಭ್ಯಾಸ ಮಾಡ್ಕೊಂಡ್ರೆ ನಿಮ್ಗೆ ಪೂರ್ತಿ ಫಲ
ಅಂದ್ರೆ ನೀವು ಗೋಲ್ ಅನ್ನು ರೀಚ್ ಮಾಡುವಂತ ಅನುಕೂಲ ಸಿಗುತ್ತೆ. ಹಾಗೆ 4ನೇ ಮನೆ ಮತ್ತೆ 5ನೇ ಮನೆ ಸೋರ್ಸ್ ಆಫ್ ಎಜುಕೇಶನ್ ತೋರಿಸುತ್ತೆ. ಅಂದ್ರೆ ಯಾವ ಎಜುಕೇಶನ್ ಮಾಡಿದ್ರೆ ಈ ವ್ಯಕ್ತಿ ಪರಿಪೂರ್ಣನಾಗ್ತಾನೆ ಅನ್ನೋ ವಿಚಾರ ನಿಮಗೆ ತಿಳಿಪಡಿಸ್ತದೆ. ಹಾಗೆ ಆ 4ನೇ ಮನೆ 5ನೇ ಮನೆ ಅಧಿಪತಿ ಆಗಿರುವಂತ ವಿಚಾರ ಆಗಿರ್ಬೋದು, ಅದರ ಸಂಬಂಧಿತ ಅನುಕೂಲತೆಗಳನ್ನ ನೀವು ವಿದ್ಯಾಭ್ಯಾಸ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪೂರ್ತಿ ಲಾಭಾಂಶ ಸಿಗುತ್ತೆ. ಅದೇ ಪ್ರಕಾರವಾಗಿ ಜಾತಕದ ಅನುಸಾರವಾಗಿ 6ನೇ ಮನೆ ಸೋರ್ಸ್ ಆಫ್ ಸರ್ವಿಸ್ ಅನ್ನ ತೋರಿಸುತ್ತೆ. ಅಂದ್ರೆ ಯಾವ ವೃತ್ತಿಯಲ್ಲಿ ಅವರು ಸರ್ವಿಸ್ ಅನ್ನ ಕೊಡ್ಬೋದು, ಸ್ವಂತ ಉದ್ಯೋಗನ ಅಥವಾ ಒಬ್ಬರ ಆಧೀನದಲ್ಲಿ ಕೆಲಸ ಮಾಡೋದದ ಅಥವಾ ಸರ್ಕಾರದಲ್ಲಿ ಸರ್ವಿಸ್ ಕೊಡ್ಬೋದಾ, ಇದನ್ನ ತೋರಿಸೋದು 6ನೇ ಮನೆ ಆಗಿರ್ತದೆ. ಈ 6ನೇ ಮನೆ ಕೂಡ ನೀವು ಜಾತಕ ರೀತಿಯಲ್ಲಿ ಪರಿಶೀಲನೆ ಮಾಡ್ಕೋಬೇಕಾಗತ್ತೆ. ಅದೇ ರೀತಿಯಲ್ಲಿ 10ನೇ ಮನೆ ನಿಮ್ಮ ಉದ್ಯೋಗದ ಸ್ಥಾನ ತಿಳಿಸ್ತದೆ. ಯಾವ ಉದ್ಯೋಗ ಮಾಡಿದ್ರೆ ಈ ವ್ಯಕ್ತಿ ಚೆನ್ನಾಗಿ ಆಗ್ತಾರೆ ಅನ್ನೋದನ್ನ ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಉದ್ಯೋಗದ ಒಂದು ವ್ಯವಸ್ಥೆಯನ್ನ ನೀವು ವಿದ್ಯಾಭ್ಯಾಸ ಮಾಡಿಕೊಂಡು ಪರಿಪೂರ್ಣರಾಗಿ ಉದ್ಯೋಗ ಪಡ್ಕೋಬಹುದು. ಅದೇ ರೀತಿಯಲ್ಲಿ 11ನೇ ಮನೆ ಲಾಭಸ್ಥಾನ ತೋರಿಸೋದ್ರಿಂದ ಈ ವ್ಯಕ್ತಿ ಯಾವ ಲಾಭಸ್ಥಾನದ ಅನುಕೂಲತೆಗಳನ್ನ ಪಡ್ಕೋಬಹುದು, ಅದು ಹೆಣ್ಣಿರ್ಬೋದು ಅಥವಾ ಗಂಡಿರ್ಬೋದು. ಆ ಲಾಭಸ್ಥಾನದ ಅನುಕೂಲತೆ ನೋಡಿಕೊಂಡು ನೀವು ಉದ್ಯೋಗನ ಕೂಡ ಆಯ್ಕೆ ಮಾಡ್ಕೋಬಹುದು. ಯಾವ ವ್ಯಕ್ತಿ 11ನೇ ಮನೆಯಲ್ಲಿ ಲಾಭಸ್ಥಾನದ ಯೋಗಫಲ ಚೆನ್ನಾಗಿರುತ್ತೋ ಅದಕ್ಕೆ ತಕ್ಕಂತ ಉದ್ಯೋಗ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಕೋರ್ಸ್ ಅನ್ನ ನೀವು ಆಯ್ಕೆ ಮಾಡಿಕೊಂಡು ನೀವು ಗೋಲ್ ಅನ್ನ ರೀಚ್ ಮಾಡ್ಕೋಬಹುದು. ತುಂಬ ಸಂತೋಷ. ಜ್ಯೋತಿಷ್ಯ ಅನ್ನೋದು ಒಂದು ಗಣಿತ, ಇದು ಮೂಢನಂಬಿಕೆ ಅಂತ ಕೆಲವರು ಹೇಳ್ತಾರೆ, ಆದರೆ ಇದು ಒಂದು ಗಣಿತದ ಲೆಕ್ಕಾಚಾರ ಆಗಿರ್ತದೆ. ಈಗ ಏನು ನಮ್ಮ ಪುನೀತ್ ಶಾಸ್ತ್ರಿ ಅವರು ಹೇಳಿದ್ದಾರೆ, ಇದು ಒಂದು ಗೈಡೆನ್ಸ್. ನಿಮಗೆ ಮುಂದಿನ ಒಂದು ನಿಮ್ಮ ಯೋಜನೆ ಏನಿರ್ತದೆ ಅದನ್ನು ತಯಾರು ಮಾಡ್ಕೊಳ್ಳಿಕ್ಕೆ ಒಂದು ಗೈಡೆನ್ಸ್ ಆಗಿರ್ತದೆ. ಇದನ್ನು ಅನುಸರಿಸಿ ನೀವು ಅದನ್ನು ನಿಮ್ಮ ಮುಂದಿನ ಜೀವನ ರೂಪಿಸ್ಕೊಬಹುದು, ನೀವು ನಂಬೋದಾದರೆ. ಇದಕ್ಕಾಗಿ ವೀಕ್ಷಕರೇ, ಇದು ನಿಮಗೊಂದು ಗೈಡೆನ್ಸ್ ಆಗಿರಲಿ. ಮತ್ತು ಈ ಕಾರ್ಯಕ್ರಮ ನಡೆಸ್ಕೊಟ್ಟಂಥ ಪುನೀತ್ ಅವರಿಗೆ ನಮಸ್ಕಾರ. ವೀಕ್ಷಕರೇ, ನಿಮ್ಗೆಲ್ಲರಿಗೂ ವಂದನೆಗಳು.